ಇನ್ನು ಗದಗ ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಮಿತಿ ಮೀರ್ತಾ ಇದೆ. ಮೀಟರ್ ಬಡ್ಡಿ ದಂಧೆಗೆ ಹೆದರಿ ಪಾಪ ಅಲ್ಲಿನ ಕುಟುಂಬಸ್ಥರು ಊರು ಬಿಡ್ತಾ ಇದ್ದಾರೆ. ಸಾಲಗಾರರ ಕಿರುಕುಳಕ್ಕೆ ಬೇಸತ್ತು ಸ್ವಗ್ರಾಮ ಬಿಡ್ತಾ ಇದ್ದಾರೆ ವ್ಯಾಪಾರಿಗಳು. ಕ್ಯಾಂಟೀನ್ಗೆ ಬೀಗ ಹಾಕಿ ಊರು ಬಿಡ್ತಾ ಇದ್ದಾರೆ, ಸಾವಾಸ ಬೇಡ ಅಂತ. ಜೀವ ಭಯದಿಂದ ಊರು ತೋರಿತಾ ಇದ್ದಾರೆ ಪರಶುರಾಮ ಕುಟುಂಬ. ನ್ಯೂಸ್ ಫಸ್ಟ್ ಮುಂದೆ ಕರಾಳ ದಂಧೆಯ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನೋಡಿ, ಒಂದು ಕಡೆ ಬಡ್ಡಿಯವರು, ಇನ್ನೊಂದು ಕಡೆ ಚಕ್ರ ಬಡ್ಡಿ ತಗೊಳ್ಳೋರು, ಇನ್ನೊಂದು ಕಡೆ ಖಾಸಗಿ ಫೈನಾನ್ಸು. ಏನಾಗ್ತಿದೆ ನಮ್ಮ ರಾಜ್ಯದಲ್ಲಿ ಅಂತ ಗೊತ್ತಿಲ್ಲ. ಅನಿವಾರ್ಯತೆ ಅಂತ ತಗೊಂಡಿರ್ತಾರೆ. ಆಗಲೇ ಹೇಳಿದ್ರಲ್ಲ ಅವರು, 1,80,000 ಅನಿವಾರ್ಯ ಇತ್ತು, ನಾನು ತಗೊಂಡೆ ಅಂತ. ಇಲ್ಲೂ ಕೂಡ ಅನಿವಾರ್ಯ ಅಂತ ತಗೊಂಡಿರ್ತಾರೆ. ನೋಡಿದ್ರೆ ಬಡ್ಡಿ ಕೇಳೋ ರೀತಿನೇ ಬೇರೆ, ಅದು ಸಾಲ ವಸೂಲಿ ಮಾಡೋ ರೀತಿನೇ ಬೇರೆ, ಸಾಲ ಕೊಡೋ ರೀತಿನೇ ಬೇರೆ. ತಗೊಳ್ಳಿ 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 ಅಂತ ಕೊಡ್ತಾರೆ, ಬೇಡ ಅಂದ್ರೂ ಬಂದು ಕೊಡ್ತಾರೆ. ಇವರು ಪಾಪ ಖುಷಿ ಆಗ್ತಾರೆ. ಸಾಲ ಮನೆ ಬಾಗಿಲಿಗೆ ಬಂತಲ್ಲ, ತಗೊಂಡ್ಬಿಡೋಣ ಅಂತ ತಗೊಂಡ್ಬಿಡ್ತಾರೆ. ನೋಡಿ ಪರಿಸ್ಥಿತಿ, ನೋಡಿ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ. ಸಾಲ ಮಾಡಿ ಊರು ಬಿಟ್ಟು ಹೋಗ್ಯಾರ ಸರ್. 8-10 ದಿವಸ ಆಯ್ತು ಸರ್. ಕದ ಹಾಕಿ ಅದು ಕೇಳಿದ್ರು ಫೋನು ಎತ್ತೋಲ್ರು, ಏನಿಲ್ಲ. ಒಂದು 8-10 ದಿವಸದಿಂದ ಬಂದಿದ್ದು ನಾನು. ಸಾಲಗಾರ ಬಂದು ನಿಂತಿದ್ರು. ಬಂದು ನಿಂತು ಏನಪ್ಪ, ಇಲ್ಲ ಬಡ್ಡಿ ಕೊಡು, ಇಲ್ಲ ಅಸಲು ಕೊಡು, ಇಲ್ಲ ನಿಂಗೆ ನೋಡ್ಕೊತೀನಿ ನಾನು ಅಂತಂದು ಈ ಟೈಪ್ ಧಮಕಿ ಹಾಕೊಂತಿದ್ರು ಸರ್. ಅವ್ರ ಪರಿಸ್ಥಿತಿ ಹೆಂಗಿದೆ ಸರ್? ಅವರು ಅಂಗವಿಕಲರಿದ್ದಾರೆ, ಬ್ಲೈಂಡ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಎಷ್ಟು ಸಾಲ ಮಾಡಿದ್ರು, ಯಾರ್ಯಾರ ಕಡೆ ಸಾಲ ಮಾಡಿದ್ರು, ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ರು ಸರ್ ಅವ್ರಿಗೆ? ಅವ್ರು ಸಾಲ ಎದಕ್ಕೆ ಮಾಡ್ಯಾರ ಗೊತ್ತಿಲ್ಲ ಸರ್. ನಾವು ಕೇಳಕ್ಕೆ ಹೋದ್ರು ನಿಂಗೆ ಎದಕ್ಕೆ ಬೇಕಪ್ಪ, ನೀವು ಸಣ್ಣೋದಿ ಬೇಡ, ಅಷ್ಟಕ್ಕೆ ನಾವು ದುಡ್ಕೊಂಡು ತಿನ್ಕೊಂತಿರ್ತೀವಿ ಅಂತಂದು ಅಷ್ಟೇ ಹೇಳ್ತಿದ್ರು. ಅಂದಾಜು ಏಟ್ ಮಾಡ್ಯಾರ ನನಗೆ ಗೊತ್ತಿಲ್ಲ ಸರ್. ಈಗ ಹೇಳಿದ್ರು ಕೇಳಿದ್ರು ಹೇಳ್ತಿದ್ದಿಲ್ಲ ಸರ್. ಇಷ್ಟ ಮಾಡೀನಿ ಅಷ್ಟ ಮಾಡೀನಿ ಅಂತಂದು ಹೇಳ್ತಿದ್ದಿಲ್ಲ. ಆದ್ರೆ ಬರ್ತಿದ್ರು ಮಂದಿ, ಬಂದು ಇಲ್ಲಿ ನಿಂತು ಬಾಯ್ ಮಾಡೋದು ಅದು ಮಾಡೋದು ಮಾಡ್ತಿದ್ರು ಸರ್ ಮಂದಿ. ಅವ್ರು ಯಾರದಾರೋ ಏನೋ, ಅವ್ರ ದೋಸ್ತರದಾರೋ ಏನದಾರೋ ಗೊತ್ತಿಲ್ಲ, ನಾವು ನೋಡಿಲ್ಲ ಸರ್ ಅವ್ರಿಗೆ ಯಾರು ಅನ್ನೋದು. ಬರ್ತಿದ್ರು, ಬಂದು ಇಲ್ಲಿ ಮುಂಜಾನೆ ಬಂದವರು ಸಂಜೆ ಮಟ್ಟ ನಿಂತು ಬಿಡ್ತಿದ್ರು ಸರ್. ರೊಕ್ಕ ಕೊಡು, ಇಲ್ಲ ಬಡ್ಡಿ ಕೊಡು, ಇಲ್ಲ ನಿಂಗೆ ನೋಡ್ಕೊತೀನಿ ನಾನು, ಹಂಗೆ ಹಿಂಗೆ ಭಾಳ. ನೋಡಿ, ನೀವು ಈ ಘಟನೆಯಲ್ಲಿ ಏನಾಗಿದೆ, ಒಂದು ಸಾಲ ಮಾಡ್ತಾರೆ, ಸಾಲ ಕೊಡಿ ಸಾಲ ಕೊಡಿ, ಸಾಲನೂ ಕೊಡಿ ಅಂತ ಕೇಳೋದಿಲ್ಲ, ಬಡ್ಡಿ ಕಟ್ಟಿ ಅಂತ ಹೇಳ್ತಾರೆ. ಅವ್ರು ಬೇಕಾಗಿರೋದು ಬಡ್ಡಿ. ನೀವೆಲ್ಲಾದರೂ ಸಾಲ ತೀರಿಸ್ಬಿಟ್ರೆ ಬಡ್ಡಿ ಬರೋದಿಲ್ವಲ್ಲ, ಹಾಗಾಗಿ ಬಡ್ಡಿ ಮಾತ್ರ ಅವರು ಬೇಕು. ಅಸಲು ಬಿಟ್ಟು ಹಾಕಿ ಇಲ್ಲಿ ಪಾಪ ಒಂದು ಸಾಲ ಮಾಡಿದ್ರು, ಅದನ್ನು ತೀರಿಸೋದಕ್ಕೆ ಇನ್ನೊಂದು ಸಾಲ ಮಾಡಿದ್ರು, ಅದನ್ನು ತೀರಿಸೋದಕ್ಕೆ ಮತ್ತೊಂದು ಸಾಲ ಮಾಡಿದ್ರು. ಹೀಗೆ ಸಾಲದ ಮೇಲೆ ಸಾಲ, ಸಾಲ ಸಾಲ ಸಾಲದ ಬೆಟ್ಟ ಬೆಳೆದು ಪಾಪ ಮನೆ ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.